ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. KPSC ವತಿಯಿಂದ ಗ್ರೂಪ್ ಸಿ ಎಕ್ಸಾಮ್ಗಳು ಇದೇ ತಿಂಗಳು 19ನೇ ತಾರೀಕು ಮತ್ತು 25ನೇ ತಾರೀಕು ನಡೀತಾ ಇದೆ. ಸೊ ಈ ಒಂದು ಗ್ರೂಪ್ ಸಿ ಎಕ್ಸಾಮ್ನ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋದಕ್ಕೆ ವೆಬ್ಸೈಟ್ನಲ್ಲಿ ಅನೌನ್ಸನ್ನು ಮಾಡಿದ್ದಾರೆ KPSC ವತಿಯಿಂದ. ಈ ಒಂದು ಹಾಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಈ ಒಂದು ಗ್ರೂಪ್ ಬಿಗೆ ಅಪ್ಲೈ ಮಾಡಿದ್ದೀರಾ ಅವರು ಯಾವ ರೀತಿ ನಿಮ್ಮ ಮೊಬೈಲ್ನಲ್ಲೇ ತುಂಬ ಈಸಿಯಾಗಿ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ ಸ್ಟಾರ್ಟಿಂಗಿಂದ ಹೇಳ್ಕೊಡ್ತಾ ಇದ್ದೀನಿ. ಸೊ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಇನ್ನು ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೊತೀನಿ. ಯಾಕಂದರೆ ಗ್ರೂಪ್ ಬಿ ಎಕ್ಸಾಮ್ ಬರೀತಾರೆ ಅಂದಮೇಲೆ ತುಂಬ ಶಾಣೆ ವ್ಯಕ್ತಿಗಳೇನೇ ಬರ್ತಿರ್ತಾರೆ. ಹಾಗಾಗಿ ಎಲ್ಲರೂ ಹುಷಾರಿರ್ತಾರೆ, ಗೊತ್ತಿರುತ್ತೆ. ಆದರೂ ಕೂಡ ಇರಲಿ ಒಂದು ನಾಲೆಜ್ಗೋಸ್ಕರ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ, ಯಾವ ರೀತಿ ಒಂದು ಡೌನ್ಲೋಡ್ ಮಾಡೋದಂತ. ಮೊದಲಿಗೆ KPSC ಅಂತ ಸರ್ಚ್ ಮಾಡಿ. KPSC online.karnataka.gov.in ಅಂತ ವೆಬ್ಸೈಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು. ಕ್ಲಿಕ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ನಿಮಗೆ ಈ ರೀತಿಯಾಗಿ ಬರುತ್ತೆ. ಅದು ಜಸ್ಟ್ ನೀವು KPSC ಅಂತ ಕೂಡ ಸರ್ಚ್ ಮಾಡಿ. ಯಾಕಂದರೆ ನಾನು ಪೂರ ಡೀಟೇಲಾಗಿ ಸರ್ಚ್ ಮಾಡಿದೆ, ಹಾಗಾಗಿ ಅದು ಆ ರೀತಿಯಾಗಿ ಬಂತು. ಲಾಗಿನ್ ಪೇಜ್ಗೆ ನೋಡಿ, ಜಸ್ಟ್ KPSC ಅಂತ ಸರ್ಚ್ ಕೊಡಿ. ಫಸ್ಟ್ ಲಿಂಕ್ ಬರುತ್ತೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನು KPSC.kr.nic.in ಅಂತ ಇದೇ ವೆಬ್ಸೈಟು. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಓಲ್ಡ್ ವೆಬ್ಸೈಟು ಈ ರೀತಿಯಾಗಿ ಕಾಣುತ್ತೆ. ಇದರಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿ, ಇಲ್ಲಿ ಅಪ್ಲೈ ಫಾರ್ ಆನ್ಲೈನ್ ವೇರಿಯಸ್ ನೋಟಿಫಿಕೇಷನ್ ಅಂತಿದೆ ನೋಡಿ. ಅಪ್ಲೈ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಷನ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ ನಿಮಗೆ. ಮತ್ತು ಇಲ್ಲಿ ಮತ್ತು ಅಪ್ಲೈ ಆನ್ಲೈನ್ ಅಂತಿದೆ ನೋಡಿ. ಆನ್ಲೈನಲ್ಲಿ ಅನ್ವಯಿಸಿ ಅಪ್ಲೈ ಆನ್ಲೈನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಥವಾ ಇಲ್ಲಿ ಏನು ಕಾಣ್ತಾ ಇದೆ ನೋಡಿ ಕೆಳಗಡೆ, ಯುವಕರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮಗೆ ಲಾಗಿನ್ಗೆ ಹೋಗುತ್ತೆ. ಸೊ ಇವು ಯಾವುದಾರ ಒಂದರಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಬೆಸ್ಟ್ ಅಂದರೆ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಆನ್ಲೈನ್ ಅಪ್ಲಿಕೇಶನ್ನು, ಯಾವ ಹುದ್ದೆಗಳು ಯಾವ ಅವೈಲೇಬಲ್ ಇದಾವೆ ಅಪ್ಲಿಕೇಶನ್ ಹಾಕೋಕ್ಕೆ, ಅವ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಲಾಗಿನ್ ಪೇಜಿಗೆ ಹೋಗುತ್ತೆ. ನೋಡಿ, ಈ ರೀತಿಯಾಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ನಿಮಗೆ ಲಾಗಿನ್ನು ನ್ಯೂ ರಿಜಿಸ್ಟ್ರೇಷನ್ನು ಅಂತ ಏನಿದೆಯಲ್ಲ, ಇದರಲ್ಲಿ ಫಸ್ಟ್ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಹೊಸ ವೆಬ್ಸೈಟ್ನಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. KPSC ಉದ್ಯೋಗ ಅಂತ ಬರುತ್ತೆ, ಅಪ್ಲಿಕೆಂಟ್ ಲಾಗಿನು. ಇದರಲ್ಲಿ ನಿಮ್ಮ ಒಂದು ಎನ್ರೋಲ್ಮೆಂಟ್ ನಂಬರ್ ಆಗಿರ್ಬೋದು, ಅಪ್ಲಿಕೇಶನ್ ಹಾಕುವಾಗ ಏನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರ ಒನ್ ಟೈಮ್ ರಿಜಿಸ್ಟ್ರೇಷನ್ KPSCನಲ್ಲಿ, ಅದರ ಒಂದು ಎನ್ರೋಲ್ಮೆಂಟ್ ನಂಬರ್ ಅಂತ ಕೊಟ್ಟಿದ್ದಾರೆ. ಅಥವಾ ಇಮೇಲ್ ID ಮುಖಾಂತರ ಲಾಗಿನ್ ಮಾಡ್ಬೋದು, ಅಥವಾ ಮೊಬೈಲ್ ನಂಬರ್ ಕೂಡ ಹಾಕಿ ನೀವು ಲಾಗಿನನ್ನು ಮಾಡ್ಕೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಒಟ್ಟು 3 ರೀತಿಯಾಗಿ ನೀವು ಯೂಸರ್ ಐಡಿಯನ್ನು ಇಟ್ಕೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಮೊಬೈಲ್ ನಂಬರ್ ಕೂಡ ಯೂಸರ್ ID ಆಗಿರುತ್ತೆ, ಇಮೇಲ್ ID ಕೂಡ ನಿಮ್ಮ ಒಂದು ಯೂಸರ್ ID ಕೂಡ ಆಗಿರುತ್ತೆ. ಎನ್ರೋಲ್ಮೆಂಟ್ ನಂಬರ್ KPSC ರಿಜಿಸ್ಟ್ರೇಷನ್ ಎನ್ರೋಲ್ಮೆಂಟ್ ನಂಬರ್ ಇರುತ್ತೆ, ಅದು ಕೂಡ ನಿಮ್ಮ ಒಂದು ಇಮೇಲ್ ಅದು ರಿಜಿಸ್ಟ್ರೇಷನ್ ನಂಬರು ಆಗಿರುತ್ತೆ, ಯೂಸರ್ ನೇಮ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇವು ಯಾವುದೋ 3ರಲ್ಲಿ ಒಂದನ್ನು ಹಾಕ್ಕೊಳ್ಳಿ. ಪಾಸ್ವರ್ಡ್ ಕೂಡ ಇಟ್ಕೊಂಡಿರ್ತೀರ ನೀವು ಅಪ್ಲಿಕೇಶನ್ ಹಾಕುವಾಗ, ರಿಜಿಸ್ಟ್ರೇಷನ್ ಮಾಡ್ಕೋವಾಗ ಏನು ಇಟ್ಟಿರ್ತೀರಲ್ಲ ಪಾಸ್ವರ್ಡು, ಆ ಒಂದು ಪಾಸ್ವರ್ಡನ್ನು ಇಲ್ಲಿ ಹಾಕೋಬೇಕು. ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಈ ಒಂದು ಬಾಕ್ಸಲ್ಲಿ ಎಂಟರ್ ಮಾಡಬೇಕು. ಮತ್ತು ಸೈನ್ ಅಂತಿದೆ ನೋಡಿ, ಈ ಒಂದು ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಲಾಗಿನ್ ಆಗುತ್ತೆ. ಲಾಗಿನ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ. KPSC ಉದ್ಯೋಗ ತಂತ್ರಾಂಶದ ಮೂಲಕ ಆಯೋಗದ ಯಾವುದೇ ಅಧಿಸೂಚನೆಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಸೂಚನೆಗಳು ಅಂತ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಸೂಚನೆ ಇಂಟ್ರಕ್ಷನನ್ನು ಕೊಟ್ಟಿರ್ತಾರೆ. ಎಲ್ಲನೂ ಸರಿಯಾಗಿ ಓದ್ಕೋಬೇಕು. ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಯಾವ ರೀತಿ ಲಾಗಿನ್ ಮಾಡಬೇಕು, ಯಾವ ರೀತಿ ಯೂಸರ್ ID ಪಾಸ್ವರ್ಡ್ ಇಟ್ಕೋಬೇಕು, ಯಾವ ರೀತಿ ಅದನ್ನು ಸೇವ್ ಮಾಡ್ಕೋಬೇಕು, ಎಲ್ಲ ಒಂದು ಸಂಪೂರ್ಣದ ಮಾಹಿತಿಯನ್ನು ಇದರಲ್ಲಿ ಕೊಟ್ಟಿರ್ತಾರೆ. ಒಂದು ಸಲ ಓದ್ಕೊಳ್ಳೇಬೇಕು ನೀವು. KPSCಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತೀರಾ ಅವರು ಇದನ್ನು ಕಂಪಲ್ಸರಿ ಓದಿದರೆ ಮಾತ್ರ ನಿಮಗೆ KPSCನಲ್ಲಿ ಅರ್ಜಿ ಸಲ್ಲಿಸೋದು ಯಾವ ರೀತಿ ವಿಧಾನ ಹೇಗೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಗೊತ್ತಾಗುತ್ತೆ. ಸೊ ಇದೊಂದು ಸಲ ಎಲ್ಲರೂ ಓದ್ಕೊಳ್ಳೇಬೇಕು. ಸೊ ಅದ್ರ ಕೆಳಗೆ ನಾನೆಲ್ಲ ಓದ್ಕೊಂಡಿದ್ದೀನಿ. ಕೆಳಗಡೆ ಸ್ಕ್ರಾಲ್ ಮಾಡ್ತಾಯಿದ್ದೀನಿ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ ಒಂದು ಸಲ. ಇಲ್ಲಿ ನೋಡಿ, ಯಾವ ರೀಡ್ ಇಂಟ್ರಕ್ಷನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ನಂತರ ಇಲ್ಲಿ ಗೋ ಅಂತಿದೆ ನೋಡಿ, ಗೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ವಿದ್ಯಾರ್ಥಿ ವಿವರಗಳಲ್ಲಿ PUC ಮತ್ತು ನಂತರದ ವಿದ್ಯಾರ್ಥಿ ವಿವರಗಳನ್ನು ದಿನಾಂಕ 2/3/24 ಒಳಗೆ ಪ್ರೊಫೈಲ್ ಭರ್ತಿ ಮಾಡಿಕೊಂಡಿದ್ದಲ್ಲಿ PUC ನಂತರದ ವಿದ್ಯಾರ್ಥಿಗಳನ್ನು
ಡಿಲೀಟ್ ಮಾಡಿ ಮತ್ತೊಮ್ಮೆ ಭರ್ತಿ ಮಾಡಿಕೊಂಡು ಮುಂದುವರಿಯುವಂತೆ ಸೂಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. 2/3/24 ಒಳಗಾಗಿ ನಿಮ್ಮ ಒಂದು ಪ್ರೊಫೈಲನ್ನು ನೀವು ಭರ್ತಿ ಮಾಡಿಕೊಂಡಿದ್ದಲ್ಲಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಡೇಟ್ನ ಒಳಗಾಗಿ ನೀವೇನಾದರೂ ನಿಮ್ಮ ಒಂದು KPSC ಅಪ್ಲಿಕೇಶನ್ನು ಪ್ರೊಫೈಲ್ ಏನಿದೆಯಲ್ಲ ಅದನ್ನು ನೀವು ಫಿಲ್ ಮಾಡಿದ್ದೇ ಆಗಿದ್ದಲ್ಲಿ ನಂತರದ ಒಂದು PUCಯ ವಿದ್ಯಾರ್ಥಿಗಳನ್ನು ಡಿಲೀಟ್ ಮಾಡಿ ಅದನ್ನು ಮತ್ತೊಂದು ಸಲ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದನ್ನು ಮಾಡ್ಕೊಳ್ಳಿ, ತುಂಬ ಈಜಿ ಇದೆ ಯಾವ ರೀತಿ ಮಾಡ್ಕೋದು ಅಂತ. ಸೊ ಇದು ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಕೆ ಅಂತ ಕ್ಲಿಕ್ ಮಾಡ್ಕೊಂಡು ನಂತರ ಈ ರೀತಿಯಾಗಿ ಬರುತ್ತೆ. ನಿಮ್ಮ ಒಂದು ಹೆಸರು ಇಲ್ಲಿ ಶೋ ಆಗುತ್ತೆ ಮತ್ತು IP ಅಡ್ರೆಸ್ ಕೂಡ ಶೋ ಆಗುತ್ತೆ. ನಮಗೆ ಇವಾಗ ಬೇಕಾಗಿರೋದು ಅಡ್ಮಿಟ್ ಕಾರ್ಡು, ಆಲ್ ಟಿಕೆಟು. ಡೈರೆಕ್ಟಾಗಿ ನಿಮಗೆ ಇಲ್ಲಿ ಅಡ್ಮಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿ ಅಡ್ಮಿಷನ್ ಅಂತಿದೆ ನೋಡಿ, ಅಡ್ಮಿಟ್ ಕಾರ್ಡು, ಈ ಒಂದು ಪ್ರವೇಶ ಪತ್ರವನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಮೊದಲಿಗೆ ಇಲ್ಲಿ KPSC ನೋಟಿಫಿಕೇಷನ್ ಡೀಟೇಲ್ಸನ್ನು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಅಧಿಸೂಚನೆ ಸಂಖ್ಯೆ ಇಲ್ಲಿ ಸೆಲೆಕ್ಟನ್ನು ಮಾಡ್ಕೋಬೇಕು. ಈ ಒಂದು ಅಧಿಸೂಚನೆ ಸಂಖ್ಯೆ ಯಾರಿಗೂ ಕೂಡ ಇಲ್ಲಿ ಗೊತ್ತಿರೋದಿಲ್ಲ, ಏನಿರುತ್ತೆ ಏನಿಲ್ಲ ಅಂತ ಇಲ್ಲಿ ಸೀರಿಯಲ್ ಆಗಿ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನಿಮ್ದು ಯಾವುದಿದೆ ಅಂತ ನೀವು ಗೊತ್ತಿರಬೇಕಾಗುತ್ತೆ. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಒಂದೊಂದಾಗಿ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೇಕು. ಆಲ್ಮೋಸ್ಟ್ ಆಗಿ ಫಸ್ಟ್ ಮೇಲ್ಗಡೆ ಇರುವಂಥವು ಆಲ್ಮೋಸ್ಟ್ ಎಕ್ಸಾಮ್ ಆಗಿರುವಂಥ ನೋಟಿಫಿಕೇಷನ್ ನಂಬರ್ ಅಂತಲೇ ತಿಳ್ಕೊಬೇಕು. ಹೊಸದಾಗಿ ಏನು ಎಕ್ಸಾಮ್ ಆಗ್ತಾ ಇರ್ತಾವಲ್ಲ ಆ ಒಂದು ನೋಟಿಫಿಕೇಷನ್ ನಂಬರ್ಗಳು ಕೊನೆಯಲ್ಲಿ ಇರ್ತವೆ. ಲಾಸ್ಟಿಗೆ ಇರುತ್ತೆ ನೋಡಿ, ಈ ರೀತಿಯಾಗಿ ಲಾಸ್ಟಿಗೆ ಇರುವಂಥ ನಂಬರ್ಗಳೇ ಈ ಒಂದು ರೀಸೆಂಟಾಗಿರುವಂಥ ಎಕ್ಸಾಮು ನೋಟಿಫಿಕೇಷನ್ ನಂಬರ್ ಅಂತಲೇ ಹೇಳ್ಬೋದು. ಲಾಸ್ಟಲ್ಲಿರುವಂಥದ್ದನ್ನು ಸೆಲೆಕ್ಟ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ, ಬರುತ್ತೆ. ಸೊ ನಾನು ಕೂಡ ಈಗ ಲಾಸ್ಟಲ್ಲಿರೋದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡ ನಂತರ ನಿಮಗೆ ಎಕ್ಸಾಮ್ ಡೇಟ್ ಅಂತ ಕೇಳುತ್ತೆ. ಇಲ್ಲಿ ನೋಡಿ ಎಕ್ಸಾಮ್ ಡೇಟ್ ತೋರಿಸ್ತಾ ಇದೆ. 19ನೇ ತಾರೀಕು ಒಂದಿದೆ ಪೇಪರ್ 1 ಮತ್ತು 25ಕ್ಕೆ ಸ್ಪೆಸಿಫಿಕ್ ಪೇಪರ್ ಅಂತಿದೆ. ಬ್ಯಾಕ್ವರ್ಡ್ ಕ್ಲಾಸಿಂದು ಸ್ಪೆಸಿಫಿಕ್ ಪೇಪರು ಒಂದು 25ನೇ ತಾರೀಕನ್ನು ಇಟ್ಟಿದ್ದಾರೆ. ಸೊ ಮೊದಲಿಗೆ ನೀವು ಈ ಒಂದು ಫಸ್ಟ್ನೇ ಪೇಪರನ್ನು ನೀವು ಸೆಲೆಕ್ಟನ್ನು ಅಂದರೆ ಡೇಟು 19/1/2025ಕ್ಕೆ ಒಂದು ಎಕ್ಸಾಮ್ ಇದೆ. ಸೊ ಇದನ್ನು ಸೆಲೆಕ್ಟನ್ನು ಮಾಡ್ಕೋಬೇಕು. ನೀವು ಮಾಡ್ಕೊಂಡ ನಂತರ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ ಆಪ್ಷನ್ನು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ನಿಮಗೆ ಕೆಳಗಡೆ ಈ ರೀತಿಯಾಗಿ ಡೌನ್ಲೋಡ್ ಆಗುತ್ತೆ. ಕರ್ನಾಟಕ ಲೋಕಸೇವಾ ಆಯೋಗದ್ದು ನೋಡಿ ವಿವಿಧ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ RPC ಅಂತ ಕೊಟ್ಟಿದ್ದಾರೆ, non-HK ಪೋಸ್ಟ್ಗಳು. ಇದು ನಿಮಗೆ ಆಲ್ರೆಡಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ಎಲ್ಲ ಇಂಟ್ರಕ್ಷನ್ ಕೊಟ್ಟಿರ್ತಾರೆ, ಏನು ಒಯ್ಯಬೇಕು ಏನು ಒಯ್ಯಬಾರ್ದು, ಯಾವ ರೀತಿ ಹೋಗಬೇಕು, ಏನೆಲ್ಲ ಪಾಲನೆ ಮಾಡಬೇಕು ಅನ್ನೋದು ಕೂಡ ಡಿಟೇಲಾಗಿ ಇಲ್ಲಿ ಕೊಟ್ಟಿರ್ತಾರೆ. ಒಂದು ಸಲ ಓದ್ಕೊಳ್ಳಿ ಎಕ್ಸಾಮ್ ಬರೆಯೋರು. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಈ ರೀತಿಯಾಗಿ ನಿಮ್ಮ ಒಂದು ಆಲ್ ಟಿಕೆಟು ಡೌನ್ಲೋಡ್ ಆಗುತ್ತೆ. ಇದು ಪೇಪರ್ 1 ಏನಿದೆಯಲ್ಲ 19ನೇ ತಾರೀಕು ಇರುವಂಥದ್ದು. ಇದೇ ರೀತಿಯಾಗಿ ಅಲ್ಲಿ 19 ಬಿಟ್ಟು ನಂತರ ಏನಿದೆಯಲ್ಲ ಡೇಟು 25, ಆ ಒಂದು ಡೇಟನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸಿಂದು ಗ್ರೂಪ್ ಇದು ಸ್ಪೆಸಿಫಿಕ್ ಪೇಪರ್ದು ನಿಮಗೆ ಆಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ತುಂಬ ಈಸಿಯಾಗಿ ನಿಮ್ಮೊಂದು ಮೊಬೈಲ್ನಲ್ಲೇ ಈ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಳ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ. ಇದರಲ್ಲಿ ಅಥವಾ ಈ ಒಂದು KPSC ಲಾಗಿನ್ನಲ್ಲಿ ಮಾಡ್ಕೋವಾಗ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋವಾಗ ಅಥವಾ KPSC ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತೊಂದರೆಗಳು ಆಗ್ತಾ ಇದ್ದರೆ KPSCಗೆ ಸಂಬಂಧಪಟ್ಟ ಅಪ್ಲಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ಥರ ನಮ್ಮ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.